ಕುಂದಾಪುರ ಹೈವೇಗೆ ಕನೆಕ್ಟ್ ಆಗಿದ್ದೀವಿ ಗುರು. ಇಲ್ಲಿಂದ ಇದು ಬಂತು, ಸರ್ವಿಸ್ ರೋಡಲ್ಲಿ ಬಂದ್ವಿ. ಸಿಟಿ ಒಳಗಿಂದ ಕೇಳ್ಕೊಂಡು ನನ್ನ ತಮ್ಮ ಮಿಸ್ ಆಗ್ಬಿಟ್ಟಾನೆ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾವ ವಿಡಿಯೋ ನೋಡಿದ್ರಿ ನಂದು ಒಂದೇ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗೆ ಇದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಏನಿದೆ ಸ್ಪೆಷಲ್. ಈಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ನಾವು ಕಾಪು ಬೀಚ್ ಹತ್ರ ಇದ್ವಿ. ಈಗ ಕಾಪು ಬೀಚಿಂದ ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೊರಟಿದ್ದೀವಿ ಗುರು. ಎಸ್ಪೆಷಲಿ ಉಡುಪಿ ಶ್ರೀಕೃಷ್ಣ ಮಠ ಹೆಂಗಿರುತ್ತೋ ಏನೋ ಅಂತ ದೇವ್ರನ್ನೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಶ್ರೀಕೃಷ್ಣ ಮಠಕ್ಕೂ ಕೂಡ. ಯಾರಾದರೂ ಹೊಸಬ್ರು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುಗಳೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ. ಆಗಲಿಂದ ಮಂಗಳೂರು ಉಡುಪಿ ಕಡೆ ಭಾಷೆ ಮಾತಾಡಬೇಕು ಅಂತ ಟ್ರೈ ಮಾಡುತ್ತಿದ್ದೇನೆ, ಬರುತ್ತಿಲ್ಲವೇ. ಎಂತ ಮಾಡುವುದು ಮಾರಾಯ, ಇಲ್ಲಿ ಕಲೀಲಿಕ್ಕುಂಟು. ಕಲಿತಾ ಬರುವುದು ಮಾರಾಯ. ಇಲ್ಲಿಂದ ನಮಗೆ ಉಡುಪಿ ಶ್ರೀಕೃಷ್ಣ ಮಠ ಬಂದ್ಬಿಟ್ಟು ಏನಿಲ್ಲ ಅಂದರೂ ಅಪ್ರಾಕ್ಸಿಮೇಟ್ಲಿ ಹೈಯೆಸ್ಟ್ ಅಂದರೆ 16 ಕಿಲೋಮೀಟ್ರ್ ಆಗುತ್ತೆ ಗುರು. ಸೊ 16 ಕಿಲೋಮೀಟರ್ಸ್ ಉಡುಪಿ ಇಲ್ಲಿಂದ ಹತ್ರ, ತುಂಬ ಹತ್ರ ಗುರು. ಇಲ್ಲೇ ನಮ್ಮ ಕೆರೆ ಕಡೆಗೆ ಹೋದಂಗೆ ಆಗುತ್ತೆ. ಅದು ಮಂಗಳೂರಿಂದ ಬರ್ತಾ ಇರೋವಂಥದ್ದು ರೋಡು. ಹಿಂಗೆ ಹೋದರೆ ಉಡುಪಿ, ವಾಪಸ್ ಆದರೆ ಮಂಗಳೂರು. ನಾವು ವಾಪಸ್ ಹೋಗೋದಿಲ್ಲವ, ನಾವು ಲೆಫ್ಟಿಗೆ ಟರ್ನ್ ಆಗಿ ಸ್ಟ್ರೈಟ್ ಹೋದರೆ ಉಡುಪಿ ಸೇರುತ್ತೇವೆ ಮಾರ. ಉಡುಪಿ NH 66 ಇದು NH. ನಾವೇನು ಹೋಗ್ತಾಯಿದ್ದೀವಿ ಇದು ಹೈವೇಗೆ NH 66 ಅಂತ ಇಟ್ಟಿದ್ದಾರೆ. ಅಯ್ಯೋ ದೇವರೇ, ಮಳೆ ಸದ್ಯಕ್ಕೆ ಮೋಡಗಳಿಲ್ಲ ಅನ್ನಂಗೆ ಕಾಣ್ತೈತೆ ನೋಡಿ. ಮುಂದ್ಗಡೆ ಮೋಡ ಸೂಪರ್ ಆಗೈತೆ. ನೋ ರೈನ್. ವಾವ್, ವಾಟ್ ಎ ಬ್ಯೂಟಿಫುಲ್. ಈ ನಿಯಾನ್ ಕಲರ್ ಜೊತೆ ಬೈಕು ಕಲರು ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದಲ್ವ. ಯಾರು ನೋಡ್ತಾಯಿದ್ದೀರಾ? ಹೈವೇಲಿ ಹೋಗ್ಬೇಕಾದ್ರೆ ಯಾವುದೋ ದೇವಸ್ಥಾನ ಸಿಕ್ತು ಮಾರ. ಶ್ರೀ ಮಾತಾ ಸಭಾಭವನ್ ಟೆಂಪಲ್ ಯಾವುದು ಅಂತ ಗೊತ್ತಾಯ್ತಲ್ವಲ್ಲ ಗುರು. ಹೆಸರೇ ಹಾಕಿಲ್ಲ ಗುರು ಟೆಂಪಲ್ದು. ಯಾವುದಿದು ಟೆಂಪಲ್? ಒಟ್ಟಿನಲ್ಲಿ ಎಣ್ಣೆ ದೇವರು ಅಂತ ಅಂದ್ಕೊಂಡಿದ್ದೀನಿ. ಯಾವ ದೇವರು ಅಂತ ಗೊತ್ತಿಲ್ಲ. ಯಾವಾಗಾರ ಗೊತ್ತಿದ್ರೆ ಉಡುಪಿಯಿಂದ ಯಾರಾದರೂ ನೋಡ್ತಾ ಇದ್ರೆ ಇದು ಯಾವ ದೇವಸ್ಥಾನ ಅಂತ ಹೇಳಿಯಪ್ಪ. ಮಂಗಳೂರು ಟು ಉಡುಪಿ ಹೋಗ್ಬೇಕಾದ್ರೆ ಸಿಗುತ್ತೆ ಈ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನ. ಯಾವುದೋ ದುರ್ಗಾ ಪರಮೇಶ್ವರ ಇರಬೇಕು ಗುರು. ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ. ಅಪ್ಪ ತಾಯಿ ನಮ್ಮವ್ವ ಕಾಪಾಡವ. ನಮ್ಮ ಸಬ್ಸ್ಕ್ರೈಬರು ನಮ್ಮ ಫಾಲೋವರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ. ಹುಚ್ಚು ಬಂದ್ಬಿಟ್ಟಿದೆ. ಇಲ್ಲಿ ಮುಂದೆ ರೈಟ್ ಬಂತೆ. ಫ್ಲೈಓವರ್ ಮೇಲೆ ಹೋಗಿ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ಉಡುಪಿಗೆ ಸೇರ್ಕೋತೀವಿ. ಉಡುಪಿ ಅಲ್ಲ, ಉಡುಪಿ 3 ಕಿಲೋಮೀಟ್ರ್ ಮೇಕ್ ಒಳಗೋಗ್ಬೇಕು ಗುರು. ಕೃಷ್ಣ ಮಠನ ಅಲ್ಲಿ ಸಿಗುತ್ತೆ ನೋಡಿ. ಬಾಗ್ಲು ಎದ್ದು ಕಾಣ್ತಾ ಇದೆ ಇಲ್ಲಿಗೆ. ಅಂತೂ ಇಂತೂ ಉಡುಪಿ ಸ್ಟ್ರೈಟ್ ಹೋದ್ರೆ ಕುಂದಾಪುರ, ಇಲ್ಲಿ ಬಂದರೆ ಉಡುಪಿ ಹೆಬ್ಬಾಗ್ಲು. ನನ್ನ ರೈಟ್ ಸೈಡ್ಗೆ ಉಡುಪಿ ಫುಲ್ ಶ್ರೀಕೃಷ್ಣ ಮಠದ್ದು ಫುಲ್ಲು ಹೆಬ್ಬಾಗ್ಲು ದೊಡ್ಡದಾಗಿ ಮಾಡೋರು ಗುರು. ಸಾಕಾಗಿದೆ. ಅಲ್ಟಿಮೇಟ್ ಆಗಿದೆ ನೋಡಿ. ಇದೇ ಉಡುಪಿ ಮಠ. ವೆಲ್ಕಮ್ ಟು ಉಡುಪಿ. ವಾವ್. ಮಧ್ಯದಲ್ಲಿ ಶ್ರೀಕೃಷ್ಣನ ರಥ, ಮುಂದೆ ಶ್ರೀಕೃಷ್ಣ, ಹಿಂದ್ಗಡೆ ಅರ್ಜುನ. ಸೂಪರ್. ವೆಲ್ಕಮ್ ಟು ಉಡುಪಿ. ಶ್ರೀಕೃಷ್ಣನ ತವರೂರು ಉಡುಪಿಗೆ ಸುಸ್ವಾಗತ. ಈಗ ಇಲ್ಲಿಂದ ಒಂದು 1.5-2 ಕಿಲೋಮೀಟರ್ಸ್ ಇರ್ಬೋದು ಮಠ ಬಂದ್ಬಿಟ್ಟು. ಎಂಟ್ರೆನ್ಸಿಂದ ಹೆಬ್ಬಾಗ್ಲಿಂದ ನಮ್ಮ ವೆಜ್ ಹೋಟೆಲ್ಗಳ ತವರೂರು ಉಡುಪಿ ಸಾಂಬಾರ್. ಇಲ್ಲೇ ಜನ್ಮವಾಗಿದ್ದು ಉಡುಪಿ ಸಾಂಬಾರ್. ಉಡುಪಿ ಹೋಟ್ಲು ಅಂದರೆ ಯಾವ ವಿದೇಶದಲ್ಲೂ ಕೂಡ ಜನ ಹೋಯ್ತಾರೆ ಟ್ರಸ್ಟ್ ಮಾಡಿ. ಅಂಥ ಪ್ಲೇಸು ಉಡುಪಿ ಕೃಷ್ಣ ಭವನ್, ಉಡುಪಿ ಹೋಟೆಲ್, ಉಡುಪಿ ವೆಜ್, ಉಡುಪಿ ಅಂತ ಎಲ್ಲ ಹೋಟೆಲ್ ಕಲ್ಚರ್ ಸ್ಟಾರ್ಟ್ ಆಗಿದ್ದಿಲ್ಲ ನೋಡಿ. ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಆರಿಸಿದಂತಹ ಉಡುಪಿ ಹೋಟೆಲ್ಗಳಲ್ಲಿ ಪ್ರಸಿದ್ಧ ಸಾಂಬಾರ್, ಉಡುಪಿ ಸಾಂಬಾರ್. ಹೆಂಗಿರುತ್ತೆ ಗೊತ್ತಾ? ಇಡ್ಲಿ ಸಾಂಬಾರು ಸೂಪರ್. ಅಫಿಷಿಯಲ್ ಉಡುಪಿ ಸಿಟಿ ಒಳಗೆ ಅಲ್ದಾಡ್ತಾ ಇದ್ದೀವಿ.
ಉಡುಪಿ 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 ಕಾಂತಾರ ಅಲಂಕಾರ ಥಿಯೇಟರ್ ಗುರು. ಹಳೇ ಥಿಯೇಟ್ರ್, ಹಳೇ ಥಿಯೇಟ್ರಿಗೆಲ್ಲ ಅಲ್ಲ ಕಾಂತಾರ ಬಂದ ತಕ್ಷಣ ಏನು ಬಣ್ಣ ಹೊಡೆಸಿ ಅತ್ತಾಗಿ ಪಿಕ್ಚರ್ಗಳನ್ನ ರಿಲೀಸ್ ಮಾಡ್ತಾ ಕೂತಾರೆ. ಪಿಕ್ಚರ್ ನೋಡಿ ಎಷ್ಟು ದಿನ ಆಗೋಯ್ತು ಥಿಯೇಟ್ರ್ಗಳೆಲ್ಲ. ಸರ್ಕಲ್ಲು, ಮೇಯ್ನ್ ಸರ್ಕಲ್ಲು ಗಾಂಧೀಜಿ ಅವ್ರದ, ಗಾಂಧಿ ವೃತ್ತ. ಏನದ ಮಿಸ್ಟರ್ ಮುಂಜೆ ಮೋಹಿನಿ ನಾಯಕ್ ಅಂತೆ ಯಾವುದೋ ಇದು ಸರ್ಕಲ್ಲು. ನಾವಿಲ್ಲಿ ರೈಟ್ ತೊಗೋಬೇಕು ಮಠಕ್ಕೆ ಹೋಗೋಕ್ಕೆ. ಇದು ಬಸ್ ಸ್ಟ್ಯಾಂಡು, ಉಡುಪಿ ಬಸ್ ಸ್ಟ್ಯಾಂಡು. ಪ್ರೈವೇಟೋ ಇದು ಸರ್ಕಾರದ ಗೊತ್ತಿಲ್ಲ. ಉಡುಪಿ ಬಸ್ ಸ್ಟ್ಯಾಂಡ್ ಗುರು. ಎಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಹತ್ರ ಬರ್ತಿದ್ದಂಗೆ ಪೂಜಾರಿಗಳು ಜಾಸ್ತಿ ಜನ ಕಾಣ್ತಾವ್ರೆ. ಶ್ರೀ ಕೃಷ್ಣ ಭಕ್ತರು ಜಾಸ್ತಿ ಕಾಣ್ತಾರೆ. ಇಲ್ಲ ಯಾಕ್ರೋ ಹಿಂಗೆ ಬರ್ತಾಯಿದ್ದೀರಾ? ಎಲ್ಲಿ ಬೇಕಲ್ಲ ನಿಲ್ಲಿಸ್ತಾರಪ್ಪ ಬಸ್ಗಳನ್ನ, ಎಲ್ಲಿ ಬೇಕಲ್ಲ ನುಗ್ತಾರೆ ಜನಗಳನ್ನು. ಇಲ್ಲಿ ಹೆಂಗೆ ಹೋಯ್ತವ್ರೆ ನಡ್ಕೊಂಡು ನೋಡಿ. ಶ್ರೀಕೃಷ್ಣ ಮಠದ ಬೀದಿ ಗುರು. ಅಫಿಷಿಯಲ್ ಆಗಿ ನಿಮಗೆಲ್ಲ ಶ್ರೀಕೃಷ್ಣ ಮಠಕ್ಕೆ ಸ್ವಾಗತ. ನಾನು ಈಗ ಹೋಗ್ತಾ ಇರೋಂಥದ್ದು ಶ್ರೀಕೃಷ್ಣ ಮಠದ ಬೀದಿ. ಹಬ್ಬ ಬಂತು ನೋಡಿ, ಎದುರುಗಡೆ ಕಾಣ್ತೈತಲ್ಲ ಅದೇ ಶ್ರೀಕೃಷ್ಣ ಮಠ. ನಮ್ಮ ಬೈಕು ಹೋಗುತ್ತಾ ಇಲ್ಲವ ಗೊತ್ತಿಲ್ಲ. ಬೈಕ್ ಪಾರ್ಕಿಂಗ್ ಇಲ್ಲೆಲ್ಲಾದರೂ ಮಾಡಬೇಕು ಅನಿಸುತ್ತೆ, ಅದು ಗೊತ್ತಿಲ್ಲ ಗುರು. ಇಲ್ಲೆಲ್ಲರೂ ಹಾಕ್ಬಿಡವ ಬೈಕ್ ಪಾರ್ಕಿಂಗ್ ಇಲ್ಲೇ ಹಾಕುವ ವ್ಯವಸ್ಥೆ ಉಂಟು. ಬೈಕ್ ಪಾರ್ಕ್ ಇಲ್ಲೇ ಮಾಡುವ. ಆರ್ಡರ್ ಒಳಗೆ ಹೋಗ್ಬೇಕು. ನೋಡೋಣ ತಡ್ರಿ ಒಂಚೂರು ಕೇಳೋಣ. ಇದೇ ಮಠದ ಎಂಟ್ರೆನ್ಸು ಗೇಟು. ಒಳಗಡೆ ಎಂಟ್ರೆನ್ಸ್ ಇಲ್ಲ ಯಾವುದೇ ಕಾರ್ಗೂ ಬೈಕಿಗೂ. ಸೊ ನಮ್ಮ ಬೈಕ್ ಅಲ್ಲಿ ನಿಲ್ಸಿದ್ದೀವಿ ನೋಡಿ. ನನ್ನ ತಮ್ಮ ಇದನ್ನು ಅಲ್ಲಿ ನಿಲ್ಸಿದ್ದೀವಿ ನಮ್ಮ ಬೈಕು. ಸೊ ಲಗೇಜ್ ತಗೊಂಡು ಹೋಗ್ಬೇಕು. ಲಗೇಜ್ ಇಡೋಕ್ಕೆ ಜಾಗ ಇಲ್ಲ. ಹಿಂಗೆ ಹೋದರೆ ಸ್ಟ್ರೈಟ್ ಹೋದರೆ ಅದೇ ಶ್ರೀಕೃಷ್ಣ ಮಠ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶ್ರೀಕೃಷ್ಣ ಮಠ. ಟೈಮಿಂಗ್ ಬಂದ್ಬಿಟ್ಟು 4 ಗಂಟೆ 5 ಗಂಟೆ ಹತ್ತತ್ರ ಆಯಿತು. ಶ್ರೀಕೃಷ್ಣ ಮಠ ಮುಗಿಸ್ಕೊಂಡು ಇಲ್ಲಿಂದ ನಾವು ಮಲ್ಪೆ ಬೀಚಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಪ್ಪ. ಅದಕ್ಕಿಂತ ಮುಂಚೆ ಇಲ್ಲೇ ಒಂದು ರೂಮ್ ಮಾಡಿಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಇಟ್ಟು ಆಮೇಲೆ ಮಲ್ಪೆ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಿಮಗೆಲ್ಲ ಕೃಷ್ಣ ಮಠ ತೋರಿಸಿ ಶ್ರೀ ಕೃಷ್ಣನ ಆಶೀರ್ವಾದ ಮಾಡಿಸಿ ಆಮೇಲೆ ನಾನು ತೊಗೊಂಡು ಅದಾದಮೇಲೆ ಅದ್ರ ಮೇಲ್ಗಡೆ ಮಲ್ಪೆ ಬೀಚಿನ ಪ್ಲ್ಯಾನ್. ಈಗ ಲಗೇಜ್ನ ಎಲ್ಲನೂ ಇಳಿಸಿ ತೊಗೊಂಡೋಗ್ಬೇಕು ಇಲ್ಲಿಂದ. ಫುಲ್ ಅಂಗಡಿಗೆಲ್ಲ ಖಾಲಿ ಹಂಗೆ ಬೀದಿಗಳು ಖಾಲಿ ದೇವಸ್ಥಾನ ಖಾಲಿ ಗುರು. ಫ್ರೀಯಾಗಿ ಹೋಗ್ಬಿಟ್ಟು ಬರ್ತೀವಿ. ಇದೇ ನೋಡಿ ಶ್ರೀಕೃಷ್ಣ ಮಠ. ಬನ್ನಿ ನಿಮ್ಮನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸ್ತೀನಿ, ಅನುಮತಿ ಇದ್ದರೆ. ಯಾಕೆಂದ್ರೆ ಅಲ್ಲೇ ಇರ್ಬೇಕು ಕೇಳು. ಅಲ್ಲೂ ಅಲ್ಲ, ಇಲ್ಲಿ ಬೇಗ. ಈಗ ಲಗೇಜ್ ಇಡೋಕ್ಕೆ ಅಂತ ಬಂದರು ಗುರು. ಲಗೇಜ್ ಇಡೋಕ್ಕೆ ಲಗೇಜ್ ರೂಮು ಯಾಪ 1.5 ಕಿಲೋಮೀಟ್ರ್ ಇತ್ತು ಗುರು ದೇವಸ್ಥಾನದಿಂದ. ಬೆಳೆಸ್ಕೊಂಡು ಲಗೇಜ್ ಇಟ್ಕೊಬರೋಕೆ ಸಾಕಾಗೋಯ್ತು. ಈಗ ಕೈ ಕಾಲು ತೊಳ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು. ಇದು ಲಗೇಜ್ ಕೌಂಟ್ರು ಎಲ್ಲ ಏನೇನೋ ಸೇರಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಗುರು. ಅಟ್ಮಾಸ್ಫಿಯರು ಆಗಲಿ ವಾತಾವರಣ ಆಗಲಿ ಚೆನ್ನಾಗಿದೆ. ಬನ್ನಿ ಲಗೇಜ್ ಇಟ್ಬಿಟ್ಟು ದೇವಸ್ಥಾನ ಕಡೆ ಹೋಗುವ. ದರ್ಶನ ಮುಗಿತು ದೇವರುಗಳ. ನಾವು ಇವತ್ತು ಕುಂದಾಪುರದಲ್ಲಷ್ಟೇ. ಕುಂದಾಪುರ ಕುಂದಾಪುರ. ಅಯ್ಯೋ ಕೇಳಲಿಲ್ಲ ಅವ್ರನ್ನ. ಯಾಕೆ ನಿಲ್ಲಿಸ್ದೆ? ಶ್ರೀಧನಾ? ಹಾಂ ಸರಿ. ಸೊ ಮ್ಯಾಪ್ ಆನ್ ಮಾಡಲಿಕ್ಕೆ ಫೋನಲ್ಲಿ ಚಾರ್ಜ್ ಒಂದು 7-8% ಉಂಟು. ಕುಂದಾಪುರ ತಲುಪಿದ ಮೇಲೆ ರೂಮ್ ನೋಡಲಿಕ್ಕೆ, ರೂಮ್ ಮಾಡ್ಕೊಳ್ಳಿಕ್ಕೆ ಬೇಕು ಅನ್ನೋ ವಿಚಾರಕ್ಕೋಸ್ಕರ ಮ್ಯಾಪ್ ಆನ್ ಮಾಡಿಲ್ಲ. ಇಲ್ಲ ಅಂತಿದ್ದರೆ ಹೋಗ್ಬೋದಿತ್ತು. ಈಗ ಅದಕ್ಕೆ ಲೋಕಲ್ ಅವ್ರನ್ನ ಕೇಳ್ಕೊಂಡು ಕುಂದಾಪುರ ಮೇನ್ ರೋಡ್ವರೆಗೂ ಕೇಳ್ಕೊಂಡೇ ಹೋಗಬೇಕು. ಕುಂದಾಪುರ ಹೈವೇಗೆ ಕನೆಕ್ಟ್ ಆಗಿದ್ದೀವಿ ಗುರು. ಇಲ್ಲಿಂದ ಇದು ಬಂತು, ಸರ್ವಿಸ್ ರೋಡಲ್ಲಿ ಬಂದ್ವಿ. ಸಿಟಿ ಒಳಗಿಂದ ಕೇಳ್ಕೊಂಡು ನನ್ನ ತಮ್ಮ ಮಿಸ್ ಆಗ್ಬಿಟ್ಟಾನೆ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಮಾಮೂಲಿ ಎಡವಡ್ ಸ್ವಾಮಿಗಳು ಏನು ಮಾಡೋಕ್ಕಾಗಲ್ಲ. ಕಾಯಲೇಬೇಕು, ಕರ್ಕೊಂಡು ಹೋಗಲೇಬೇಕು. ಸಿಗಲಿಲ್ಲ ಅಂದಾಗ ಅವ್ನ ಫೋನ್ ಆನ್ ಮಾಡಿಕೊಂಡು ಚಾರ್ಜ್ ಹಾಕ್ಕೊಂಡು ಇರೋವರೆಗೂ ಕಾಯಬೇಕು. ಇಲ್ಲಾಂದರೆ ಕುಂದಾಪುರ ಹೋಗಿ ಸೇರಬೇಕು.
ಏ ಇದೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಕೋಪ ಮಾಡ್ಕೊಳ್ಳೋದು ಬೇಡ, ರಿಲ್ಯಾಕ್ಸ್ ಆಗಿರೋಣ. ನನ್ನ ತಮ್ಮ ಸಿಗಲಿಲ್ಲ. ನಾನು ಕಾದು ಕಾಲು ಗಂಟೆ ಅಲ್ಲೇ ಎಕ್ಸಿಟಲ್ಲಿ ನಿಂತಿದ್ದೆ, ಸಿಗಲಿಲ್ಲ. ಏನು ಹೇಳೋದು ಹುಡುಗಂಗೆ, ಏನು ಕಥೆ ನನಗಂತೂ ಗೊತ್ತಿಲ್ಲ. ಕಾಮನ್ನು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಮುಂದೆ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಬಂದರೆ ನಿಧಾನಕ್ಕೆ ಸ್ವಲ್ಪ ಫಾಸ್ಟಾಗಿ ಕ್ಯಾಶ್ ಆಗ್ತಾನೆ ಅಂತ. ಇಲ್ಲ ಅಂದರೆ ಕುಂದಾಪುರದ ಎಂಟ್ರೆನ್ಸಲ್ಲೂ ನಿಂತ್ಕೋತೀನಿ. ಅಲ್ಲೂ ಸಿಗಲಿಲ್ಲ ಅಂದರೆ ಯಾವುದೋ ಒಂದು ರೂಮ್ ಮಾಡಿ ಕಾಯ್ತೀನಿ. ಫೋನ್ ಮಾಡ್ತಾನೆ, ಹಂಗಿದ್ರು ಫೋನ್ ಮಾಡ್ದಂಗಿರಲ್ಲ. ನೋಡೋಣ, ಚಿಕ್ಕ ಹುಡುಗ ಏನಲ್ಲ, ಸಿಗ್ತಾನೆ ಬಿಡಿ ಗುರು, ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಆದರೂ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಹೇಳ್ತೀನಿ ಅಕ್ಕಪಕ್ಕನೇ ಇರು ಅಂತ ಹೇಳಿರ್ತೀನಿ. ಆದರೂ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹೋಗ್ತಾನೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ನಿಂತ್ಕೊತಾನೆ, ಬರೋದಿಲ್ಲ ಹಿಂದ್ಗಡೆ, ಮಿಸ್ ಔಟ್. ಇಲ್ಲಿಂದ ಕರೆಕ್ಟಾಗಿ ನಾ ಒಂದು 30 ಕಿಲೋಮೀಟ್ರ್ ಇದೆ ಗುರು, ಅಷ್ಟೇ. 30, ಉಡುಪಿಯಿಂದ 35 ಆಗುತ್ತೆ. ನಾವು ಅಲ್ಲಿ 5 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ. ರೀ ಇನ್ಸ್ಟಾಗ್ರಾಮಲ್ಲಿ ಯಾವ ವಿಡಿಯೋ ನೋಡಿದ್ರಿ? ನಂದು ಒಂದೇ. ಹೌದು ನಮ್ಮದು ಮಂಗಳೂರಲ್ಲಿ ಹಾಸನ ಹತ್ರ ಚನ್ನರಾಯಪಟ್ಟಣ ಅಂತ. ಹೌದು. ನಿಮ್ಮ ಹೆಸರು? RX ಇದೆಯಾ? ಯಾವುದು? 135 100 ಹಾಂ 8. ಒಳ್ಳೇದಾಗಲಿ. ನಾವೀಗ ಇದು ಕುಂದಾಪುರ ಹೋಗ್ತಾ ಇದ್ದೆ. ನಾವು ಮಂಗಳೂರು ಬಂದ್ಬಿಟ್ಟು ಮಂಗಳೂರಿಂದ ಉಡುಪಿಯಿಂದ ಕುಂದಾಪುರ ಹೋಗ್ತಾ ಇದ್ವಿ. ಹೌದು. ಸುಮ್ಮನೆ ನೋಡ್ತೀರಾ ಅಥವಾ ಫಾಲೋ ಮಾಡಿದ್ದೀರಾ? ಒಂದು CD 100, ಸಮುರಾಯಿ 135, 100 ಸ್ಪ್ಲೆಂಡರು ಎಲ್ಲ ಮೇಂಟೈನ್ ಮಾಡಿದ್ರೆ. ರನ್ನಿಂಗ್ ಕಂಡೀಷನ್ ಇದೆಯಾ? ಎಡವಡ ಸ್ವಾಮಿಗಳು ಸಿಕ್ಕಿದ್ದಾರೆ. ನನ್ನ ಮೇಲೆ ಎತ್ತಾಗ್ತಾನೆ, ಅಣ್ಣ ನೀನೇ ನಿಂತ್ಕೊಂಡಿಲ್ಲ, ನಾನು ಮುಂಚೆನೆ ಬಂದು ಇಲ್ಲೆಲ್ಲೋ ಅಲ್ಲೈತಾ ಇದ್ದ ಕುಂದಾಪುರದ ಬ್ರಿಡ್ಜ್ಗಳಿಗೆ ಎಂಟ್ರೆನ್ಸಲ್ಲಿ. ನಂದು ಗೋಪ್ರ ಅಲ್ಲೇ ಯಾರೋ ಸಿಕ್ಕಿದ್ರಲ್ಲ, ಫಾಲೋಯರ್ ಯಾರೋ ನೋಡಿ ವಿಡಿಯೋ ನೋಡಿ ಮಾತಾಡ್ಸಿದ್ರು. ವಿಡಿಯೋ ನೋಡಿದ್ದೆ ನಿಮ್ದು ಇನ್ಸ್ಟಾಗ್ರಾಮ್ದು ಅಂತ. ಸೊ ಅವ್ರು ಸಿಕ್ಕಿದ್ರಲ್ಲ, ಅಲ್ಲೇ ನಂದು ಗೋಪ್ರದು DJ ಇದು ಬ್ಯಾಟ್ರಿ ಅನ್ನೋದಕ್ಕಿಂತ SD ಕಾರ್ಡು ಫುಲ್ ಮೆಮೊರಿ ಖಾಲಿ ಆಗೋಯ್ತು. ಅಲ್ಲಿಂದ ವಿಡಿಯೋ ಮಾಡಿಲ್ಲ, ಕತ್ಲೆ ಬೇರೆ ಆಗಿತ್ತು. ಈಗ ಜಸ್ಟ್ ಕುಂದಾಪುರ ಎಂಟ್ರೆನ್ಸ್ ಆಗಿ ಪರಿಮಳ ಅನ್ನೋ ಒಂದು ಹೋಟ್ಲಲ್ಲಿ ಇಲ್ಲಿ ರೂಮ್ ಮಾಡ್ಕೊಂಡು ಇದೀವಿ ಗುರು. ಸದ್ಯಕ್ಕೆ ಅಣ್ಣ ಸ್ವಾಮಿ ಸಿಗ್ತಾ. ಈಗ ಇಲ್ಲೆಲ್ಲೋ ನಿಂತಿದ್ದ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಸದ್ಯಕ್ಕೆ ಹೆಂಗೋ ಸಿಗ್ತಾ ಬಿಟ್ಟಾಕಿ. ಇವೆಲ್ಲ ಕಾಮನ್ ಕತೆ. ಇನ್ನು ಇದಲ್ಲ, ಇದು ಸ್ಯಾಂಪಲ್ಲು. ಇನ್ನು ಜಾಸ್ತಿ ಬೇಕು ಅಂದರೆ ಇನ್ನೊಂದ್ಸತಿ ಲಾಂಗ್ ಟ್ರಿಪ್ಪಿಗೆ ಹೊರಗೋಣ, ಜಾಸ್ತಿ ತೋರಿಸ್ತೀನಿ. ಸೊ ಕುಂದಾಪುರ ಬಂದು ರೀಚ್ ಆಗಿ ಕುಂದಾಪುರದಲ್ಲಿ ಇದೀವಿ ಗುರು. ಕುಂದಾಪುರದಲ್ಲಿ ಏನೈತೆ, ಏನು ಕತೆ ಬೆಳಿಗ್ಗೆ ಸರ್ಚ್ ಮಾಡಿ ನೋಡಬೇಕು. ನಾಳೆಗೆ ಹೆಂಗಾಗುತ್ತೆ ಏನು ಕತೆ. ಇದೇ ಥರ ಏನಾರ ಮಳೆ ವಾತಾವರಣ ಇದ್ರೆ ಖಂಡಿತವಾಗಿ ನಾನು ಮುಂದೆ ಟ್ರಿಪ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನೆಂದು ಸಾಕಾಗಿದೆ. ಮಳೆ ಮಾಡಿದ್ರೆ ಇಂಥ ವೆದರಲ್ಲಿ ಕಾರಲ್ಲಿ ಬರಬೇಕು. ನಾವು ಬೈಕಲ್ಲಿ ಬಂದು ತುಂಬ ತಪ್ಪು ಮಾಡಿಬಿಟ್ಟಿದ್ದೀವಿ. ಪ್ಲೇಸ್ಗಳನ್ನ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ, ನಿಮಗೂ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಮಳೆ ಬರೋದ್ರಿಂದ ವಿಡಿಯೋ ಕೂಡ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ರೂಮಿನ ಬಾಗಿಲು ಎಂಟ್ರೆನ್ಸ್ ಅದು. ಇಲ್ಲಿ ಬಂದರೆ 2 ಚೇರ್ ಇದೆ, ಒಂದು ದೊಡ್ಡದೊಂದು ಹಾಸಿಗೆ ಇದೆ, ಚೆನ್ನಾಗೈತೆ. ಅದು ಬಿಟ್ಟರೆ ಒಂದು TV ಇದೆ, ಒಂದು ಫ್ಯಾನ್ ಉಂಟು. ನಮ್ಮ ಬಟ್ಟೆನ ಇಲ್ಲಿ ಒಣಾಕಿದ್ದೀನಿ. ಇದು ಬಾಲ್ಕನಿನೇ ಇಲ್ಲ, ಕಿಟಕಿ ಉಂಟು ಅಷ್ಟೇ. ಇಲ್ಲಿ ಬಂದರೆ ವಾಶ್ರೂಮ್ ಡೀಸೆಂಟಾಗಿದೆ. ವಿಡಿಯೋ ನೋಡಿದ್ರಲ್ಲ ಗುರು, ಇವತ್ತಿನ ವಿಡಿಯೋದಲ್ಲಿ ಏನೇನೋ ತೋರಿಸ್ಬಿಟ್ಟಿದ್ದೀವಿ. ಉಡುಪಿ ಬೀಚು, ಉಡುಪಿ ದೇವಸ್ಥಾನ ಎಲ್ಲ ನೋಡಿದ್ದೀರಾ. ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯಮಾಡಿ ಯಾರಾದರೂ ಹೊಸಬ್ರು, ಎಸ್ಪೆಷಲಿ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫಾಲೋಯರ್ಸ್ ಅಥವಾ ನಮ್ಮ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗುರು. ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್, ಬಾಯ್, ಲವ್ ಯು ಆಲ್.